ಒಂದು ನಿಮಿಷ. ವಿಜಯನಗರ ಜಿಲ್ಲೆ ಹಗರಮಳ್ಳಿ ತಾಲೂಕಿನ ನಂದೀಪುರ ಪುಣ್ಯಕ್ಷೇತ್ರದ ಚರಂತಾಶ್ರಮದಲ್ಲಿ ನಾವಿದ್ದೀವಿ. ಸಾವಯವ ಕೃಷಿಯ ಹಿನ್ನೆಲೆಯಲ್ಲಿ ತರಕಾರಿ ಬೆಳೆಯಲಾಗಿದೆ. ಆ ಕುರಿತು ವೀಕ್ಷಕರಿಗೆ ಅತ್ಯದ್ಭುತವಾದ ಮಾಹಿತಿಯನ್ನು ನಮ್ಮ ಪೂಜ್ಯರು ಮತ್ತು ಪ್ರಗತಿಪರ ರೈತರಾಗಿರುವಂಥ ನಂದೀಪುರದ ರೈತರಿದ್ದಾರೆ, ಅವರಿಂದಲೇ ಈ ಯಶೋಗಾಥೆಯನ್ನು ಕೇಳೋಣ ಬನ್ನಿ. ನೀವು ಎಲ್ಲ ಸಮಗ್ರ ಕೃಷಿಯನ್ನು ಮಾಡ್ತೀರಿ. ನಮ್ಮ ಭಾಗದಲ್ಲಿ ಒಳ್ಳೆ ಉತ್ತಮ ರೈತ ಅಂತೇಳಿ ನೀವು ಹೆಸರಿಗೆ ಭಾಜನ ಆಗಿರಿ. ಅದಕ್ಕೆ ನೀವು ನಮ್ಮ ತೋಟದಲ್ಲಿ ಬೆಳೆದ್ರೆ ಎಲ್ಲ ತರಕಾರಿ ಮತ್ತು ಮೆಣಸಿನ ಗಿಡ ಅವನ್ನೆಲ್ಲ ನೋಡಿ ನಿಮ್ಮ ಅನುಭವ, ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ರಿ, ಹೆಂಗೈತಿ ಅಂತ ಹೇಳಿ. ಅದರ ನಮ್ಮ ಈ ಪ್ರಕಾರ ನಾವು ಕೃಷಿ ಮಾಡೋ ಪ್ರಕಾರ ಈ ಸಲ ಮೆಣಸಿನ ಗಿಡ ಕಾಯಿ ಬಿಡಲ್ಲ ರೀ. ಕಾಯಿ ಬಿಟ್ಟಿಲ್ಲ, ಕಾಯಿ ಬಿಡಲ್ಲ. ನಾವು ಅಂದ್ರೆ ಇದನ್ನ ಉಪಯೋಗ ಮಾಡಿಲ್ಲ. ಇದು ಬರೀ ನಾವು ರಾಸಾಯನಿಕ ಮಾಡಿ ಕೆಟ್ಟೋಗ್ಬಿಟ್ಟು ಇಂಗ್ಲೀಷ್ ಮೆಡಿಸಿನ್ ಮಾಡಿ. ಇವತ್ತು ಇಲ್ಲಿ ನಿಮ್ಮ ತೋಟದಾಗ ಬಂದು ನಾವು ನೋಡಿದಾಗ ಇದು ಕಾಯಿ ಬಿಟ್ಟು ಅಂದ್ರೆ ಭಾಳ ಆಶ್ಚರ್ಯ ಅನಿಸ್ತು. ಈ ಮಚ್ಚಿ ರೋಗ, ಇದು ಬೂದಿ ರೋಗ ಇದಕ್ಕೆ ಜಾಸ್ತಿ ನಾವು ಎಂತೆಂಥ ಔಷಧ ಹೊಡೆದ್ರು ಕಂಟ್ರೋಲ್ ಆಗುತ್ತೆ. ತಿನ್ನಕ್ಕೆ ಒಂದು ಹರ್ಕೋಬೇಕಂದ್ರೆ ಒಂದು ಕಾಯಿ ಸಿಗೋದು, ಒಂದು ಕಾಯಿ ಬಿಟ್ಟಲ್ಲ. ಆ ರೀತಿ ಆಗಿಬಿಡುತ್ತೆ ನಮ್ಮ ಕೃಷಿ. ಈ ಮುಂದೆ ಈಗ ನಿಮ್ಮ ಮಾರ್ಗದರ್ಶನ ನಾವು ಕೃಷಿ ಮಾಡ್ಬೇಕಂತ, ಸಾವಯವ ಕೃಷಿಯನ್ನು ಮಾಡ್ಬೇಕಂದ್ರೆ ನೀವು ಇದು ನೋಡಿ ಆಶ್ಚರ್ಯಕ್ಕೊಳಗಾಗಿ. ಚನ್ನಬಸವ, ನಿನ್ನ ಅಭಿಪ್ರಾಯ ಯಾವ? ಇಲ್ಲ ಸರ್, ಈ ಮೆಣಸಿನ ಗಿಡಕ್ಕೆ ಹೆಚ್ಚಾಗಿ ಮಚ್ಚ ರೋಗ ಜಾಸ್ತಿ, ಮತ್ತು ಬೂದಿ ರೋಗ, ಇವು ಮತ್ತು ಥ್ರಿಪ್ಸ್, ಇವು 3 ರೋಗ ಇದಕ್ಕೆ ಮೆಣಸಿನ ಗಿಡಕ್ಕೆ ಒಂದೇ ಕಾರಣ. ಹೇಳ್ಬೇಕಂದ್ರೆ ಇದು ಯಾವುದೂ ಇಲ್ಲ. ಒಂದು ಇಷ್ಟು ನಾನೆಲ್ಲ ಇಷ್ಟೆಲ್ಲ ಅಡ್ಡಾಡಿದೆ, ಒಂದು ಮಚ್ಚ ರೋಗನೂ ಇಲ್ಲ, ಒಂದು ಬೂದಿ ರೋಗನೂ ಇಲ್ಲ ಗಿಡಕ್ಕೆ. ಒಳ್ಳೆಯ ಚೆನ್ನಾಗಿ ಬಂದಿದೆ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಬೆಳೆದೈತಿ. ಸಾವಯವ ಕೃಷಿಲಿಂದ ಭಾಳ ಔಷಧ ಇಲ್ಲೇ ನಿಮ್ದು ತಯಾರು ಮಾಡ್ತೀವಿ ನಾವು. ಅಮೃತ ಮತ್ತು ಗೋನಂದ ಜಲ ಅಂತ 15 ದಿನಕ್ಕೆ ಒಂದ್ಸಲ ಸಿಂಪಡಣೆ ಮಾಡ್ತೀವಿ. ಈ ಮಚ್ಚ ರೋಗ ಬಿದ್ದ ಹಿಂದಿನ ವರ್ಷನೂ ಒಂದು ಕಾಯಿ ಸಿಕ್ಕಲ್ಲ, ಈ ವರ್ಷನೂ ಅದಕ್ಕಿಂತ ಬಲ ಆಗಿದೆ. ಮಚ್ಚ ರೋಗಕ್ಕೆ ಭಾಳ ಅಂದ್ರೆ ಹೋಗ್ಬಿಡುತ್ತೆ. ಅರ್ಧಕ್ಕೆ ಖಂಡ ಬೇಯಿಸಿರ್ತೈತಿ, ಅರ್ಧಕ್ಕೆ ಇರ್ಕೊಳ್ಳಿ ಎಲ್ಲ ಹೋಗ್ಬಿಡ್ತೈತಿ. ಅದು ಆದ್ರೆ ಭಾಳ ಅಂದ್ರೆ ಭಾಳ ಚುಕ್ಕಟ್ಟಿದ್ದಾಗಿ ಒಳ್ಳೆ ಯಾವುದೋ ಇಂಗ್ಲೀಷ್ ಮೆಡಿಸಿನ್ ಇಲ್ದಲೆ ಸ್ವತಃ ನಮ್ಮ ಅಜ್ಜರ ಇದನ್ನ ಔಷಧ ತಯಾರು ಮಾಡಿ ಇದನ್ನ ಎಲ್ಲ ಊಟಕ್ಕೆ ಆರೋಗ್ಯದಿಂದ ಇರೋಕ್ಕಾಗಿ ಅವ್ರ ಅಜ್ಜರು ಈ ಥರ ಮಾಡ್ಯಾರ. ಇದನ್ನೆಲ್ಲ ನಾವೆಲ್ಲ ಉಪಯೋಗಿಸಬೇಕಾಗಿ ಕೇಳ್ಕೊಳ್ತೀವಿ ಎಲ್ಲರಿಗೆ. ತೆಂಗಿನ ಗಿಡ ಎಲ್ಲ ನುಸಿರು ಹೋಗಲ್ಲ ನೋಡಪ್ಪ. ಎಲ್ಲ ನೋಡಿ ತೆಂಗಿನ ಮನೆ ಹೆಂಗೆ ಎಲ್ಲ ಜಳ ಹೋಗ್ಬಿಟ್ಟಾವಲ್ಲ ನೋಡಿ. ಕಾಯಿ ನೋಡ್ರಿ ಅದ ಹೆಂಗ್ ಬಿಟ್ಟೈತಿ ನೋಡು, ಕಟ್ಟಿ ಬಣ್ಣಿ ಬಿಟ್ಟ ಏನು ಬೇಡ್ರಿ, ಗೋಕೃಪಾ ಅಮೃತ